ನಮಸ್ಕಾರ. ಈಗಷ್ಟೇ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನ ಮೊದಲನೆಯ ಟಾಸ್ಕ್ ಮುಕ್ತಾಯಗೊಂಡಿದೆ. ಆ ಒಂದು ಟಾಸ್ಕಲ್ಲಿ ಯಾರು ವಿನ್ ಆದರು, ಯಾರು ಸೋತರು, ಟಾಸ್ಕ್ ಯಾವ ರೀತಿಯಾಗಿತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಟಾಸ್ಕ್ ಬಂದು ಸಿಂಪಲ್. ಬಿಗ್ ಬಾಸ್ 4 ಗುಂಪುಗಳಲ್ಲಿ ಬಾಲ್ಗಳನ್ನು ಕೊಡ್ತಾ ಹೋಗ್ತಾರೆ. ಮೊದಲನೇ ಗುಂಪಲ್ಲಿ 4 ಬಾಲ್ ಇರುತ್ತೆ, ಎರಡನೇ ಗುಂಪಲ್ಲಿ 6 ಬಾಲ್ ಇರುತ್ತೆ, ಮೂರನೆಯ ಗುಂಪಲ್ಲಿ 8 ಬಾಲ್ ಇರುತ್ತೆ, ನಾಲ್ಕನೆಯ ಗುಂಪಲ್ಲಿ 10 ಬಾಲ್ ಇರುತ್ತೆ. ಬಿಗ್ ಬಾಸ್ ಅನೌನ್ಸ್ ಮಾಡಿದ ಹಾಗೆ ಅಷ್ಟು ಗುಂಪುಗಳಿರುವ ಬಾಲ್ಗಳನ್ನು ತಂದು ಉಸ್ತುವಾರಿ ಮಾಡ್ತಿರುವಂತಹ ಧನುಷ್ ಮತ್ತು ಧ್ರುವಂತ್ ಇಬ್ಬರು ಕೂಡ ತಗೊಂಡೋಗಿಡಬೇಕು. ಅದನ್ನು ಜೋಡಿಗಳು ಹೋಗಿ ಎತ್ಕೊಂಡು ಹೋಗ್ಬಿಟ್ಟು ಅವರ ಬಾಕ್ಸ್ನಲ್ಲಿ ಹಾಕಬೇಕು. ಒಂದು ಜೋಡಿ ಬಾಲ್ನ ತಗೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನೊಂದು ಜೋಡಿ ಬಾಲ್ನ ತಡಿಬೋದು. ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಜೋಡಿಗಳು ಅವರ ಒಂದೊಂದು ಕಾಲನ್ನು ಬಳ್ಳಿಯಿಂದ ಕಟ್ಕೊಂಡಿರಬೇಕು. ಹೇಗೆ ಅಂದರೆ ಇಬ್ಬರು ಜೋಡಿಗಳ ಒಂದೊಂದು ಕಾಲನ್ನು ಒಟ್ಟಿಗೆ ಕಟ್ಕೊಂಡಿರ್ತಾರೆ. ಒಟ್ಟಿನಲ್ಲಿ 3 ಕಾಲಲ್ಲಿ ನಡಿಬೇಕು. ಆ ರೀತಿಯಾಗಿ ಕುಂಟ್ಕೊಂಡು ಹೋಗಿ ಬಾಲ್ನ ತಗೊಂಡು ಅವರ ಬಾಕ್ಸ್ಗೆ ತಂದು ಹಾಕಬೇಕಾಗುತ್ತೆ. ಅವರು ಬಾಲ್ನ ತಗೊಂಡು ಹೋಗದೇ ಇರೋ ಹಾಗೆ ಇನ್ನೊಂದು ಜೋಡಿ ತಡಿಬೋದು. ಹಾಗೆ ಬಾಲ್ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಬೀಳುವಂತಿಲ್ಲ. ನೆಲದ ಮೇಲೆ ಬಾಲ್ ಬಿದ್ದರೆ ಅದು ಫೌಲ್ ಆಗಿಬಿಡುತ್ತೆ. ಹಾಗೆ ಆ ಒಂದು ಬಾಲ್ಗೆ ಯಾವುದೇ ರೀತಿಯಲ್ಲೂ ಕೂಡ ವ್ಯಾಲ್ಯೂ ಇರೋದಿಲ್ಲ. ಹೀಗೆ ನಡೆದಿರುವಂತಹ ಟಾಸ್ಕಲ್ಲಿ ಅತಿ ಹೆಚ್ಚು ಬಾಲ್ಗಳನ್ನು ಕಲೆಕ್ಟ್ ಮಾಡಿರುವಂಥದ್ದು ಬೇರೆ ಯಾರು ಅಲ್ಲ, ಅದು ಮಾಳು ಮತ್ತು ರಕ್ಷಿತಾ. ಮಾಳು ಮತ್ತು ರಕ್ಷಿತಾ 5 ಬಾಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಎರಡನೇ ಸ್ಥಾನದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಸ್ಮಾರ್ಟ್ ಗೇಮ್ನ ಆಡಿಬಿಟ್ಟು ಮೈಂಡ್ ಗೇಮ್ ಆಡಿಬಿಟ್ಟು 3 ಬಾಲ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಅಭಿ ಮತ್ತು ಸ್ಪಂದನ 1 ಬಾಲ್, ರಘು ಮತ್ತು ಅಶ್ವಿನಿ ಕೂಡ 2 ಬಾಲ್, ಚೈತ್ರ ಮತ್ತು ನಮ್ಮ ಬುಜ್ಜಿ ಅವರು 1 ಬಾಲ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೂರಜ್ ಮತ್ತು ರಾಶಿಕಾ ಕೂಡ 2 ಬಾಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಗೇಮ್ನಲ್ಲಿ ಅತಿ ಹೆಚ್ಚು ಪಾಯಿಂಟ್ಗಳನ್ನು, ಅತಿ ಹೆಚ್ಚು ಬಾಲ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿರುವಂತಹ ರಕ್ಷಿತಾ ಮತ್ತು ಮಾಳು ಗೆದ್ದಿರುವ ಕಾರಣ ಬಿಗ್ ಬಾಸ್ ಅವರಿಗೊಂದು ಅವಕಾಶವನ್ನು ಕೊಡ್ತಾರೆ ಸ್ಪೆಷಲ್ಲಾಗಿ. ನೀವು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಯಾವ ಜೋಡಿಯನ್ನು ಹೊರಗೆ ಇಡ್ತೀರಾ ಅಂತ ಹೇಳಿ ಕೇಳಿದಾಗ ರಕ್ಷಿತಾ ಮತ್ತು ಮಾಳು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಹೆಸರು ಬುಜ್ಜಿ ಮತ್ತು ಚೈತ್ರ. ಕೊಟ್ಟಂಥ ಕಾರಣ ತುಂಬಾ ಸಿಲ್ಲಿಯಾಗಿತ್ತು. ಕಾರಣ ಏನಪ್ಪ, ಅವರಿಬ್ಬರು ಈ ವಾರ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿನೇ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ಇಬ್ಬರು ಕೂಡ ನಾಮಿನೇಟ್ ಮಾಡಿದ್ದಾರೆ. ಈ ಒಂದು ನಾಮಿನೇಷನ್ಗೆ ಕೊಟ್ಟಂತಹ ರೀಸನ್ ನಿಮ್ಮ ಪ್ರಕಾರ ಸರಿಯಾಗಿತ್ತಾ ಅಥವಾ ಇಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಮೊದಲನೆಯ ಟಾಸ್ಕ್ ಮುಕ್ತಾಯಗೊಂಡಿದೆ. ನಾಳೆ ಎರಡನೇ ಟಾಸ್ಕ್ ಇರುತ್ತೆ, ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಹೋಗಿ. ನಿರಂತರ ಬಿಗ್ ಬಾಸ್ನ ಅಪ್ಡೇಟ್ಸ್ಗೋಸ್ಕರ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.